ಆ ಸಂವಿಧಾನ ಬಡ್ಡಿ ಕೂತವರು ಅವರು ದೇ ಶುಡ್ ಬಿ ಫ್ರೆಂಡ್ ಆಫ್ ದಿ ಅಪೋಸಿಷನ್. ಯಾಕಂತ ಹೇಳಿದರೆ ಅಪೋಸಿಷನ್ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದರೆ, ಇಲ್ಲಿ ನಮಗೆ ಸರ್ಕಾರವೂ ಇಲ್ಲ, ಇಲ್ಲಿ ಸ್ಪೀಕರೂ ಇಲ್ಲ, ಡೆಪ್ಯೂಟಿ ಸಭೆ ಇಲ್ಲ ಅಂದರೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗುವಂಥ ಪರಿಸ್ಥಿತಿ ಆಗ್ತದೆ. ಅವರು ದೇ ಗೆಟ್ ಫ್ರಸ್ಟ್ರೇಟೆಡ್. ಒಮ್ಮೆ ಈ ಕಡೆಯಿಂದ ಆ ಕಡೆಗೆ ಜೋರು ಮಾಡ್ತಾರೆ, ಆ ಕಡೆಯಿಂದ ಈ ಕಡೆ ಜೋರು ಮಾಡ್ತಾರೆ, ಮಾಡಿ ಲಾಸ್ಟ್ ಇಬ್ಬರು ಸೇರಿ ನಿಮ್ಮ ಕಡೆ ಜೋರು ಮಾಡ್ತಾರೆ, ನೀವು ಸರಿ ಇಲ್ಲ ಅಂತ ಹೇಳಿಕೊಂಡು ಎಲ್ಲೊಂದು ಕೆಲಸ ಕೊಟ್ಟಿದ್ದು ಆಗುವಂಥ. ಉಪಸಭಾಪತಿಯವರು ನಾನು ಬೈ ಎಲೆಕ್ಷನ್ಗೆ ಫಸ್ಟ್ ನಾಮಿನೇಷನ್ ಡೇ ಇವತ್ತಲ್ಲಿ ನನಗೆ ಪ್ರಚಾರಕ್ಕೆ ಬಂದದ ವಿಡ್ರಾವಲ್ ಡೇ ಅವರೇ ಇವತ್ತು ಬಂದು ಫಸ್ಟ್ ಭಾಷಣ ಕೂಡ ಇವತ್ತು ಮಾಡಿದ್ದು. ಸೊ ಇಬ್ಬರಿಗೂ ಕೂಡ ನನಗೆ ವಿಶ್ವಾಸ ಇದೆ. ಸನ್ಮಾನ್ಯ ಸಭಾಪತಿಗಳೇ, ಅವಕಾಶ ಧನ್ಯವಾದಗಳು. ಬಹುಶಃ ನಾನಿವತ್ತು ಉಪಸಭಾಪತಿ ಆಯ್ಕೆಯಂಥ ಉಮೇಶ್ ಅವರನ್ನು ಮತ್ತು ನಿಮ್ಮನ್ನು ಮೊನ್ನೆ ನಾನು ಇರಲಿಲ್ಲ, ನಿಮ್ಮನ್ನು ಸಭಾಪತಿ ಆಯ್ಕೆ ತಮ್ಮನ್ನು ಕೂಡ ನಾನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭ ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಾನಿವತ್ತು ನಿಮ್ಮ ಇಬ್ಬರ ಅಭಿನಂದನೆ ಯಾಕಂತ ಹೇಳಿದರೆ, ಇಬ್ಬರು ಕೂಡ ಭಾಗ್ಯಶಾಲಿಗಳು. ಮಂತ್ರಿಗಳು ಯಾವಾಗ ಬೇಕಾದರೂ ಆಗ್ಬೋದು, ಅದಕ್ಕೇನು ಸಮಸ್ಯೆ ಇಲ್ಲ. ಯಾವಾಗ ಬೇಕಾದರೂ ಮಂತ್ರಿಗೆ ಆಗಲಿಕ್ಕೆ ಆಗ್ಬೋದು. ಆದರೆ ಸ್ಪೀಕರ್ ಅಥವಾ ಸಭಾಪತಿ ಅವರು ಉಪವಾಸ ಆಗಬೇಕಾದ್ರೆ ಆ ಸನ್ನಿವೇಶ ಬಂದು ನಿಮ್ಮಲ್ಲಿ ತಂದು ಕೂತ್ಕೊಳ್ಳಿಸುವಂಥ ಅವಕಾಶ ಇವತ್ತು ಆಗ್ತದೆ. ಅದಕ್ಕೆ ಈ ಸಲ ದೇವರು ನಿಮ್ಮೆಲ್ಲರ ಜನರ ಮತ್ತು ಪ್ರೀತಿ ಆಶ್ರಯದ ಮುಖಾಂತರ ನಿಮ್ಮಲ್ಲಿ ಅವಕಾಶ ಒದಗಿಸಿ ಕೊಟ್ಟಿದ್ದಾರೆ. ಆದ ಕಾರಣ ಇವತ್ತು ಬಹುಶಃ ಇಬ್ಬರ ಸ್ಥಾನ ಕೂಡ ಬಹಳ ಪವಿತ್ರತೆಯ ಸಂವಿಧಾನಬದ್ಧವಾದ ಒಂದು ಸ್ಥಾನ ಆಗಿದೆ. ಇದರ ಗೌರವವನ್ನು ತಾವೆಲ್ಲ ಖಂಡಿತವಾಗಿ ಉಳಿಸ್ತೀರೆಂಬ ವಿಶ್ವಾಸಕ್ಕೂ ನನಗೆ ಖಂಡಿತವಾಗಿದೆ. ಅದಕ್ಕೇನು ಬೇಕು ಸಹಕಾರ, ಆ ಸಹಕಾರವು ಕೊಡುವ ಜವಾಬ್ದಾರಿ ಇಡೀ ಸದನದ ಇವತ್ತು ಜವಾಬ್ದಾರಿ ಆಗಿದೆ. ಈ ಒಂದು ಸದನದ ಕಸ್ಟೋಡಿಯನ್ ಆಗಿ ತಾವು ಇವತ್ತು ನಮ್ಮ ಕೆಲಸ ನಿರ್ವಹಿಸ್ತೀರಿ. ನಮ್ಮ ಸದಸ್ಯರ ಇನ್ನಿತರ ಸಮಸ್ಯೆಗಳೇನು ಅದನ್ನು ಕೇಳಿಕೊಂಡು ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸ ಕೂಡ ತಾವು ಇವತ್ತು ಮಾಡುವಂಥದ್ದು. ಅದಕ್ಕಾಗಿ ನಾನು ಯಾವಾಗಲೊಂದು ಮಾತು ಹೇಳ್ತಾ ಇರ್ತೇನೆ, ನಾವಲ್ಲಿ ಕೂತ್ಕೊಳ್ಳೋ ತನಕ ತಾವೊಂದು ಪಕ್ಷ ಸದಸ್ಯರಾಗಿರ್ತೀವಿ. ಈಗ ಇಬ್ಬರು ಕೂಡ ಪಕ್ಷ ಸದಸ್ಯರಾಗುವುದಿಲ್ಲ. ಯಾರು ಇವತ್ತು ಸಭಾಪತಿ ಮತ್ತು ಉಪಸಭಾಪತಿ ಆಗ್ತಾರೆ, ಅವರು ಯಾವಾಗಲೂ ಕೂಡ ದೇ ಶುಡ್ ಬಿ ದಿ ಫ್ರೆಂಡ್ ಆಫ್ ದಿ ಅಪೋಸಿಷನ್. ಆ ಸಂವಿಧಾನ ಬಡ್ಡಿ ಕೂತವರು ಅವರು ದೇ ಶುಡ್ ಬಿ ಫ್ರೆಂಡ್ ಆಫ್ ದಿ ಅಪೋಸಿಷನ್. ಯಾಕಂತ ಹೇಳಿದರೆ ಅಪೋಸಿಷನ್ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದರೆ, ಇಲ್ಲಿ ನಮಗೆ ಸರ್ಕಾರವೂ ಇಲ್ಲ, ಇಲ್ಲಿ ಸ್ಪೀಕರೂ ಇಲ್ಲ, ಡೆಪ್ಯೂಟಿ ಸಭೆ ಇಲ್ಲ ಅಂದರೆ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗುವಂಥ ಪರಿಸ್ಥಿತಿ ಆಗ್ತದೆ. ಅವರು ದೇ ಗೆಟ್ ಫ್ರಸ್ಟ್ರೇಟೆಡ್. ಸೊ ಇನ್ನೇನು ತೊಂದರೆ ಸರ್ಕಾರ ಇಲ್ಲ ನಾವು ಹೇಳೋದು ಕೇಳದಿದ್ದರೂ ಕೂಡ ನಮ್ಮ ಸಭಾಪತಿ ಮತ್ತು ಉಪಸಭಾಪತಿ ನಮ್ಮ ಜೊತೆಗೆ ಇದ್ದಾರೆ ಅಂತೆಲ್ಲ ಸ್ವಲ್ಪ ಸಮಾಧಾನ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಅವ್ರಿಗೆ ಹೆಚ್ಚಿನ ಅವಕಾಶ ಮಾಡಿಕೊಟ್ಟು ಬಹುಶಃ ಅವರ ಉತ್ತರಕ್ಕೆ ಕೊಡುವಂಥ ಜವಾಬ್ದಾರಿ ನಮ್ಮ ಸರ್ಕಾರದ ಇವತ್ತು ಜವಾಬ್ದಾರಿ. ಜನರ ಪರವಾಗಿ ವಿಚಾರ ಚರ್ಚೆ ಮಾಡುವಂಥ ಅಧಿಕಾರ ಅವರಿಗಿದೆ. ಅದಕ್ಕೆ ನಾವು ಸಮರ್ಪಕ ಉತ್ತರ ಕೊಡುವಂಥ ಜವಾಬ್ದಾರಿ ಇವತ್ತು ರೆಸ್ಪಾನ್ಸಿಬಿಲಿಟಿ ನಮ್ಮದು. ಆ ಕೆಲಸವನ್ನು ಖಂಡಿತವಾಗಿಯೂ ನಿಮ್ಮ ಮಾರ್ಗದರ್ಶನ ಇಬ್ಬರು ಕೂಡ ಮಾಡಿಕೊಂಡು ಹೋಗುವ. ಮತ್ತು ಕೆಲವೊಂದು ಸಂದರ್ಭದಲ್ಲಿ ಉಪಸಭಾಪತಿ ಸಭಾಪತಿಯವರು ಇವತ್ತು ಸರ್ಕಾರ ಜೊತೆ ನಿಲ್ಲಬೇಕಾಗ್ತದೆ. ಯಾಕಂತ ಹೇಳಿದರೆ ಮೆಜಾರಿಟಿ ಇರೋದು ನಮಗೆ. ಅದಕ್ಕಾಗಿ ಯಾಕಂತ ಹೇಳಿ ಬಿಸ್ನೆಸ್ ಮತ್ತು ಇದನ್ನು ಅಡ್ಡಿಲೇಬೇಕು. ಆ ಒಂದು ಸಂದರ್ಭದಲ್ಲಿ ಅದನ್ನು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಏನಾದರೂ ಇಲ್ಲಿ ಬಂದು ಅಲ್ಲಿಗೆ ಬಂದರೂ ಕೂಡ ಬಿಲ್ ನಾವು ಪಾಸ್ ಮಾಡ್ತೇವೆ. ಯಾಕಂದರೆ ಮೆಜಾರಿಟಿ ಇರೋದು ನಮಗೆ. ಬಿಲ್ ಪಾಸ್ ಆಗಲೇಬೇಕು. ಬಿಲ್ ಪಾಸ್ ಆಗದೆ ಪಾಲಿಸಿ ಆಗದೆ ಅನುಷ್ಠಾನ ಮಾಡಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ಈ ಒಂದು ಯೋಜನೆ ಮುಖಾಂತರ ಇಡೀ ಸದನವನ್ನು ಒಂದು ಉತ್ತಮ ರೀತಿ ತಗೊಂಡ ಜವಾಬ್ದಾರಿ ನಿಮಗೆಲ್ಲರಿಗೂ ಕೂಡ ಇವತ್ತಿದೆ. ಮತ್ತು ಅಷ್ಟೇ ಕೆಲಸ ಕಷ್ಟದ ಒಂದು ಸ್ಥಾನ ಕೂಡ ನಮ್ಗೆ ಭಾಳ ಚೆನ್ನಾಗಿ ಇವತ್ತು ಗೊತ್ತಿದೆ. ಅಷ್ಟು ಸುಲಭದ ಕೆಲಸ ಅಲ್ಲ. ಇವತ್ತು ಒಂದು ದಿವಸ ಎಲ್ಲ ನಾವು ಹೊಗಳ್ತೇವೆ, ಅವರು ಹೊಗಳ್ತಾರೆ. ಇದು ಒಂದು ದಿವಸ ಮಾತ್ರ ನಮಗೆ ಹೋಗಲಿಕ್ಕೆ ಸಿಕ್ಕುವಂಥ ದಿವಸ. ಇನ್ನೆಲ್ಲ ದಿವಸವೂ ಕೂಡ ಒಂದು ಅವರಿಂದ ಟೀಕೆಗೆ ಒಳಪಡಬೇಕು, ಅದು ಈ ಕಡೆಯಿಂದ ಟೀಕೆಗೆ ಒಳಪಡಬೇಕು. ಇದರಲ್ಲಿ ಒಮ್ಮೆ ಈ ಕಡೆಯಿಂದ ಆ ಕಡೆಗೆ ಜೋರು ಮಾಡ್ತಾರೆ, ಆ ಕಡೆಯಿಂದ ಈ ಕಡೆ ಜೋರು ಮಾಡ್ತಾರೆ, ಮಾಡಿ ಲಾಸ್ಟ್ ಇಬ್ಬರು ಸೇರಿ ನಿಮ್ಮ ಕಡೆ ಜೋರು ಮಾಡ್ತಾರೆ, ನೀವು ಸರಿ ಇಲ್ಲ ಅಂತ ಹೇಳಿಕೊಂಡು ಎಲ್ಲೊಂದು ಕೆಲಸ ಕೊಟ್ಟಿದ್ದು ಆಗುವಂಥ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಈ ಕ್ರಿಕೆಟ್ ಮ್ಯಾಚ್ ಆಡುವಾಗ ಸ್ಪೆಕ್ಟೇಟರ್ ಯಾರು ಕೂತ್ಕೊಂಡಿದ್ದಾರೆ ಅದರಲ್ಲಿ ಹಾಗೆ ಬ್ಯಾಟ್ ಮಾಡಬೇಕಿತ್ತು, ಹೀಗೆ ಹೊಡಿಬೇಕಿತ್ತು, ಹೀಗೆ ಇದು ಮಾಡಬೇಕಿತ್ತು ಅಂದರೆ 100 ಜನ 100 ಕಮೆಂಟ್ ಹೇಳ್ತಾರೆ. ಈ ಕಷ್ಟ ಬ್ಯಾಟ್ ಹಿಡಿದವನಿಗೆ ಗೊತ್ತಲ್ಲ ಎಂಥ ಪರಿಸ್ಥಿತಿ ಅಂತ ಹೇಳಿ. ಅಂಥ ಪರಿಸ್ಥಿತಿಯಲ್ಲಿ ತಾವೆಲ್ಲ ಬಹುಶಃ ಇಬ್ಬರು ಕೂಡ ಇದ್ದೀರಿ. ಅದಕ್ಕಾಗಿ ನಮ್ಮೆಲ್ಲ ಬೆಂಬಲ ಇದೆ, ನಮ್ಮೆಲ್ಲ ಸಹಕಾರ ಇದೆ. ಅತ್ಯುತ್ತಮವಾದ ಒಂದು ಸಭಾಪತಿಯಾಗಿ ಉಪಸಭಾಪತಿ ಕಾರ್ಯ ನಿರ್ವಹಿಸಿ. ಮತ್ತು ನಿಮ್ಗಿಂತ ಕಷ್ಟ ಇವರ ಕೆಲಸ, ಕಷ್ಟದ ಕೆಲಸ ಡೆಪ್ಯೂಟಿ ಅವ್ರದ್ದು. ಯಾಕಂತ ಹೇಳಿದರೆ ಈ ಸೈಡ್ ಕೂತ್ಕೊಳ್ಳಿಕ್ಕಿಲ್ಲ, ಪರಿಚಯ ಅಲ್ಲಿ ಬಂದು ಕೂತ್ಕೊಳ್ಬೇಕು, ಸೈಲೆಂಟಾಗಿ ಇರಬೇಕು. ಅವ್ರು ಬಹುಶಃ ಎಷ್ಟೇ ಈ ಕಡೆ ಬೈದರೂ ಕೂಡ, ಕೋಪ ಬರೆದಿದ್ದು ಕೂಡ ತಡೆದುಕೊಂಡು ಸಮಾಧಾನದಲ್ಲಿ ಅಲ್ಲಿ ಕೂತ್ಕೊಳ್ಳೇಬೇಕು. ಸಮಾಧಾನ ಅವ್ರಿಗೆ ತಾಳ್ಮೆ ತಪ್ಪಲಿಕ್ಕೆ ಆಗುದಾಗಿ ಅವರು ನ್ಯೂಟ್ರಲ್ ಇದ್ದಾರೆ. ಎಷ್ಟೇ ನ್ಯೂಟ್ರಲ್ ಇದ್ರೂ ಕೂಡ ಮನಸ್ಸಿನಲ್ಲೊಂದು ಪ್ರೀತಿ ಇದ್ದೇ ಇರ್ತದೆ. ಪಕ್ಕದಲ್ಲಿ ಕೂತ್ಕೊಂಡು ಟೀಕೆಲ್ಲ ಮಾಡುವಾಗ ಕೆಲವ್ರಿಗೆ ಸಹಿಸ್ಲಿಕ್ಕೆ ಹೋಗಾಗದಂಥ ಪರಿಸ್ಥಿತಿ, ಅದನ್ನೆಲ್ಲ ಸಹಿಸಿ
ಅವರು ಅಲ್ಲಿ ಬಂದು ಕೂತ್ಕೊಂಡು ಒಂದು ವಿಚಾರ ಆಗಬೇಕು. ಮತ್ತು ಸಭಾಪತಿಯವರು ಕೂಡ ಏನು ಮಾಡ್ತಾರೆ, ಕಷ್ಟಕಾಲ ಬಂದಾಗ ಅವರನ್ನು ಬಿಟ್ಟು ಮೇಲೆ ಒಳಗೆ ಹೋಗ್ತಾರೆ, ಇವರು ಕೂತ್ಕೊಳಿಸಿ ಹೋಗುವಂಥ ಪರಿಸ್ಥಿತಿ ಕೂಡ ಆಗ್ತದೆ. ಸೊ ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ನಿಭಾಯಿಸುವಂಥ ಕೆಲಸ ಅದು ಡೆಪ್ಯೂಟಿ ಉಪಸಭಾಪತಿಯವ್ರದ್ದು ಆಗಿದೆ. ಅದಕ್ಕೆ ಸಾಮರ್ಥ್ಯವಾಗಿ ತಾವು ಇಬ್ಬರು ಕೂಡ ಇದ್ದೀರಿ. ಯಾಕೆ ತಾವು ಸಣ್ಣದಿಂದಲೇ ನಾನು NSUನ ಕಾರ್ಯದರ್ಶಿ ಆಗುವಾಗ ರಾಜ್ಯ ಮಟ್ಟದ ಅಧ್ಯಕ್ಷರು, ನಾನು ಜಿಲ್ಲಾಧ್ಯಕ್ಷನಾಗುವ ರಾಷ್ಟ್ರ ಮಟ್ಟದ ಅಧ್ಯಕ್ಷರು. ನಮ್ಮ ಉಪಸಭಾಪತಿಯವರು ನಾನು ಬೈ ಎಲೆಕ್ಷನ್ಗೆ ಫಸ್ಟ್ ನಾಮಿನೇಷನ್ ಡೇ ಇವತ್ತಲ್ಲಿ ನನಗೆ ಪ್ರಚಾರಕ್ಕೆ ಬಂದದ ವಿದ್ರಾವಲ್ ಅವರೇ ಇವತ್ತು ಬಂದು ಫಸ್ಟ್ ಭಾಷಣ ಕೂಡ ಇವತ್ತು ಮಾಡಿದ್ದು. ಸೊ ಇಬ್ಬರಿಗೂ ಕೂಡ ನನಗೆ ವಿಶ್ವಾಸ ಇದೆ. ಆದ ಕಾರಣ ನನಗೆ ವಿಶ್ವಾಸ ಇದೆ ತಾವು ಈ ಸದನದ ಮತ್ತು ಈ ಒಂದು ಸಂವಿಧಾನ ಪೀಠದ ಗೌರವ ಉಳಿಸಿಕೊಂಡು ಅದಕ್ಕೆ ಅನುಗುಣವಾಗಿ ಆತನ ಕೆಲಸ ನಿರ್ವಹಿಸಿಕೊಂಡು ನಡೀತೀವಿ ಮತ್ತು ಅದು ಉಳಿತದೆ. ಇದಕ್ಕೆ ಬೇಕಾಗೊಂದೆಲ್ಲ ಸಹಕಾರ ನಾವು ಖಂಡಿತವಾಗಿ ನಾವು ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಬಯಸಿ, ಮತ್ತು ನನ್ನ ಬಹುಶಃ ಬಸವರಾಜ ಹೊರಟ್ಟಿಯವರು ಇಲ್ಲ, ಬಹುಶಃ ನಾನು ಮೊನ್ನೆ ಕೂಡ ಆಗಲಿಲ್ಲ, ವಿಶಿಷ್ಟವಾಗಿ ನಾವು ಇಲ್ಲಿ ಸಭಾಪತಿಯಾಗಿ ನಾನಲ್ಲಿ ಸ್ಪೀಕರ್ ಒಬ್ಬ ಸೋದರರಂತೆ ಜೊತೆಯಾಗಿ ಎಲ್ಲ ವಿಚಾರ ಚರ್ಚೆ ಮಾಡಿಕೊಂಡೇ ಒಂದು ಸೋದರತ್ವ ನಾವು ಮುಂದೆ ಹೋಗುವಂಥ ಅವಕಾಶ ಆಗಿ ಎಲ್ಲ ರೀತಿಯ ಸಾಕು ಕೊಟ್ಟಂಥವ್ರು ನನ್ನ ಸ್ಮರಿಸಲಿಕ್ಕೆ ನಾನು ಬಯಸ್ತೇನೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.